ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ಸ್ಟಾರ್ ನಟ. ದಾಸನ ಸಿನಿಮಾಗಳು ಬಾಕ್ಸಾಫೀಸ್ನಲ್ಲಿ ಕಮಾಯಿ ಮಾಡುತ್ತವೆ. ಆದ್ರೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಜಾಮೀನು ರದ್ದಾಗಿ ದರ್ಶನ್ ಮತ್ತೆ ಜೈಲು ಸೇರಿದ್ದಾರೆ. ಇದರಿಂದ ಚಿತ್ರರಂಗಕ್ಕೆ ನಷ್ಟ ಎಂದು ಹಿರಿಯ ನಟಿ ಉಮಾಶ್ರೀ ಅವರು ಹೇಳಿಕೊಂಡಿದ್ದಾರೆ. ದರ್ಶನ್ ಮತ್ತೆ ಜೈಲಿಗೆ ನಟಿ ಉಮಾಶ್ರೀ ಏನಂದ್ರು? ನೋವಿನ ಸಂಗತಿ, ಸುಪ್ರೀಂ ಕೋರ್ಟ್ನ ಆದೇಶ ಅಂದಾಗ ನಾವು ಯಾರೂ ಏನೂ ಮಾಡೋಕೆ ಸಾಧ್ಯವಿಲ್ಲ. ನಾವು ನಾಗರಿಕರಾಗಿ ಅನಿವಾರ್ಯವಾಗಿ ಸ್ವಾಗತ ಮಾಡಲೇಬೇಕು ಎಂದಿದ್ದಾರೆ ನಟಿ ಉಮಾಶ್ರೀ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಬದುಕಿನಲ್ಲಿ ನಾವು ಯಾರೇ ಆದರೂ, ಸಾಮಾನ್ಯರಾದರೂ ಕೂಡ ಒಂದು ಚೌಕಟ್ಟಿನಲ್ಲಿ ನಮ್ಮ ನಡೆನುಡಿಗಳು ಇರಬೇಕು. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ ಅಂತ ಹೇಳುತ್ತೇವೆ. ಆದರೆ ಒಂದು ಚೌಕಟ್ಟಿನ ನಿಯಂತ್ರಣದಲ್ಲಿ ಇರೋದು ಸಾಮಾನ್ಯ ವ್ಯಕ್ತಿಗೂ ಕೂಡ ಬಹಳ ಅಗತ್ಯ ಎಂದು ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನಟಿ ಉಮಾಶ್ರೀ ಅವರು ಹೇಳಿಕೊಂಡಿದ್ದಾರೆ. ಚಿತ್ರರಂಗಕ್ಕೆ ಇದು ಹೇಗೆ ಪರಿಣಾಮ ಆಗಬಹುದು? ದರ್ಶನ್ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಲಾಭದಾಯಕವಾದಂತಹ ಚಿತ್ರಗಳನ್ನು ಕೊಟ್ಟಿರುವ ನಟ. ಸಹಜವಾಗಿಯೇ ಚಿತ್ರರಂಗಕ್ಕೆ ಇದರಿಂದ ಲಾಸ್ ಆಗಿಯೇ ಆಗುತ್ತದೆ. ಅವರು ಇದ್ದಿದ್ರೆ ಇನ್ನೂ ಎಷ್ಟು ಒಳ್ಳೆಯ ಚಿತ್ರಗಳು ಬರಬಹುದಾಗಿತ್ತು. ನಮ್ಮ ನಾಡಿಗೆ ಒಳ್ಳೆಯ ಚಿತ್ರಗಳನ್ನು ಕೊಡುವುದರ ಮೂಲಕ ಎಷ್ಟು ಕಲಾವಿದರು ಮತ್ತು ಪ್ರೊಡ್ಯೂಸರ್ಗಳಿಗೆ ಅನುಕೂಲ ಆಗುತ್ತಿತ್ತು ಎಂದು ನಟಿ ಉಮಾಶ್ರೀ ಹೇಳಿದ್ದಾರೆ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.